ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಯ ದೇವರ ಎತ್ತುಗಳ ಸಂರಕ್ಷಣೆಗಾಗಿ ಸಂಬಂಧಿತರು ನೋಂದಾಯಿತ ಸಮಿತಿ ಮಾಡಿಸುವಂತೆ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಟಿ ಶ್ರೀನಿವಾಸ್ ಬಾಬು ಸಲಹೆ ನೀಡಿದರು. ಗುರುವಾರ ಸಮೀಪದ ಮನಮೈನಹಟ್ಟಿ ಗ್ರಾಮದ ಶ್ರೀ ಏಕಾಂತೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಪಶುಪಾಲನೆ ಇಲಾಖೆ ವತಿಯಿಂದ ದೇವರ ಎತ್ತುಗಳ ಬೆಳವಣಿಗೆಗೆ ಸಹಕಾರ ನೀಡಲು ಸರ್ಕಾರ ಸಂಪೂರ್ಣ ಸಿದ್ಧವಿದೆ. ಇದನ್ನು ಗ್ರಾಮಸ್ಥರು ಸದುಪಯೋಗಪಡಿಸಿಕೊಳ್ಳಬೇಕು. ಸಮಿತಿಯನ್ನು ನೋಂದಾಯಿಸುವಾಗ ನಿಮ್ಮಲ್ಲಿ ಗೊಂದಲ ಮಾಡಿಕೊಳ್ಳಬೇಡಿ. ಎಲ್ಲರೂ ಒಂದಾಗಿ ಸಮಿತಿಯಲ್ಲಿ ನೋಂದಾಯಿಸಿಕೊಂಡು ಸರ್ಕಾರದಿಂದ ನೀಡುವ ಸಹಾಯಧನದಲ್ಲಿ ಪಶುಗಳ ಸಂರಕ್ಷಣೆ ಮಾಡಿ ಸರ್ಕಾರ ನೀಡುವ ಸಹಾಯಧನವನ್ನು ಅನ್ಯ ಕಾರ್ಯಗಳಿಗೆ ದುರುಪಯೋಗ ಪಡಿಸಿಕೊಳ್ಳಬೇಡಿ. ಸರ್ಕಾರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಶು ಸಖಿಯರನ್ನು ನೇಮಿಸಿದ್ದು ಪಶುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹಂಚಿಕೊಳ್ಳಿ. ಇದರಿಂದ ನಮ್ಮ ಇಲಾಖೆಯ ಗಮನಕ್ಕೆ ಬರುವ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡಲಾಗುವುದು. ಪಶುಪಾಲನೆ ಇಲಾಖೆ ವತಿಯಿಂದ ಪಿಂಜಾರಪೋಲ್ ಗೋಶಾಲೆಗಳಿಗೆ ಸಹಾಯ ಅನುದಾನ ಯೋಜನೆ ಕುರಿತು ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಯ ದೇವರು ಎತ್ತುಗಳ ಕಿಲಾರಿ ಮತ್ತು ಗ್ರಾಮಗಳ ಯಜಮಾನರ ಸಭೆಯಲ್ಲಿ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಟಿ ಶ್ರೀನಿವಾಸ್ ಬಾಬುರವರು ಮಾಹಿತಿ ನೀಡಿದರು. ಈ ದಿನ ಮುಖ್ಯವಾಗಿ ನಾವು ದೇವರೆತ್ತುಗಳ ಏನು ಪಂಗಡಗಳಿದ್ದಾವೆ ಅವು 16 ಪಂಗಡಗಳು ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಯಲ್ಲಿ ಇತ್ತು. ಆ 14 ಪಂಗಡಗಳ ಯಜಮಾನರು ಮತ್ತು ಅದಕ್ಕೆ ಸಂಬಂಧಪಟ್ಟವ್ರನ್ನ ಇವತ್ತು ಕರೆಸಿ ಈ ಮಠದಲ್ಲಿ ಏಕಾಂತ ಮಠದಲ್ಲಿ ಸಭೆ ನಡೆಸಿದ್ವಿ. ಈ ಸಭೆ ಮಾಡಿದ ಉದ್ದೇಶ ಏನಂದರೆ, ಮೊದಲನೇದಾಗಿ ದೇವರೆತ್ತುಗಳಿಗೆ ಸರ್ಕಾರದಿಂದ ಒಂದು ಯೋಜನೆ ಇದೆ, ಪುಣ್ಯಕೋಟಿ ಪಿಂಜಾರಪೋಲ್ ಯೋಜನೆ ಅಂತ. ಆ ಪಿಂಜಾರಪೋಲ್ ಯೋಜನೆ ಅಡಿಯಲ್ಲಿ ಒಂದು ದನಗಳಿಗೆ 17 ರೂಪಾಯಿ 50 ಪೈಸೆಗೆ ಒಂದು ದಿನಕ್ಕೆ ಸರ್ಕಾರದಿಂದ ಅನುದಾನ ಸಿಗುತ್ತೆ. ಈ ಅನುದಾನನ ಇವರಿಗೆ ಇಲ್ಲಿವರೆಗೂ ಯಾರೂ ಪಡೆದಿರಲಿಲ್ಲ. ಈ ಟ್ರಸ್ಟ್ ಮಾಡಿಕೊಂಡ್ರೆ ಮಾತ್ರ ಅನುದಾನ ಪಡೆಯೋಕ್ಕೆ ಅವಕಾಶ ಇರುತ್ತೆ. ಆ ಟ್ರಸ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಎಲ್ಲ ಗೊಂದಲಗಳಿದ್ವು, ಯಾವ ಥರ ಮಾಡ್ಕೋಬೇಕು ಏನನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆ ಉದ್ದೇಶಕ್ಕೆ ಈ ದಿನ ಎಲ್ಲ ಪಂಗಡದವ್ರನ್ನ ಕರೆದಾಗ ಅವರು ತುಂಬ ಸಹಕಾರ ಕೊಟ್ಟು ಎಲ್ಲ ಪಂಗಡದಿಂದನೂ ಬಂದಿದ್ದಾರೆ. ಮತ್ತು 16 ಪಂಗಡದವರು ಒದ್ದಾಗಿ ಹೇಳ್ತಾ ಇದ್ದಾರೆ, ನಾವು ಇನ್ನೊಂದು ವಾರದೊಳಗೆ ನಾವು ನಮ್ಮ ಸಂಘದ ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಬಂದು ಸಂಘದ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಲಿಕ್ಕೆ ನಾವು ಪಣ ಕೊಡ್ತೀವಿ ಅಂತೇಳಿ ಅವ್ರು ಇವತ್ತು ಭರವಸೆ ಕೊಟ್ಟಿದ್ದಾರೆ. ಅವ್ರ ಉದ್ದೇಶ ಏನು ಅಂತ ಅವ್ರಿಗೆ ತಿಳಿದಾಗಿದೆ. ಈಗ ಸರ್ಕಾರದಿಂದ ಕೊಟ್ಟಕ್ಕಂಥ ಅನುದಾನ ಬಳಸ್ಕೋಬೇಕನ್ನೋದು ಗೊತ್ತಾಗಿದೆ. ಆ ಉದ್ದೇಶಕ್ಕೆ ನಾವು ಈಗ ಮಾತಾಡಿದಾಗ ಈಗ 16 ಪಂಗಡಗಳಲ್ಲಿ ಒಂದು ಪಂಗಡದಲ್ಲಿ 30, ಇನ್ನೊಂದು ಪಂಗಡದಲ್ಲಿ 20 ಇತ್ತು. ಅವರು ಇಬ್ಬರಲ್ಲಿ ಹೊಂದಾಣಿಕೆ ಮಾಡಿದಾಗ ಇಬ್ಬರು ಸೇರಿದರೆ ಮಾತ್ರ ಒಂದು ಸಂಘ ರಿಜಿಸ್ಟ್ರೇಷನ್ ಆಗುತ್ತೆ ಅಂತಂದಾಗ ಅವರು ಸಹ ಒಪ್ಪಿಗೆ ಕೊಟ್ಟು 14 ಪಂಗಡಗಳು ಇವತ್ತು ಗುರುತಿಪಟ್ಟಿದ್ದಾವೆ. ಆ 14 ಟ್ರಸ್ಟ್ ಮಾಡಲಿಕ್ಕೆ ಅವರೆಲ್ಲ ಒಪ್ಪಿಗೆ ಆಗಿದೆ. ಅವರ ಮಠದಲ್ಲಿ ಅವರು ದೇವರೆತ್ತುಗಳ ಗುಂಪಿನಲ್ಲಿ ಯಜಮಾನರು ಮತ್ತು ಉಳಿದವರು ಕಿಲಾರಿಗಳು ಎಲ್ಲರೂ ಸೇರಿ ಮಾತಾಡಿ ನಾವು ಒಂದು ಸಭೆ ಮಾಡಿಕೊಂಡು ನಾವು ನಿರ್ಧಾರ ಮಾಡಿ ನಿಮಗೆ ಮುಂದಿನ ವಾರದೊಳಗೆ ನಾವು ಲೀಸ್ಟ್ ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಎಲ್ಲ 2 ಹೋಬಳಿಯ ಬಂದಿದ್ದರು, ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ವಿಷಯಕ್ಕೆ ಬಂದಿದ್ದು ಎಲ್ಲರಿಗೂ ನಮಸ್ಕಾರ. ಬರ್ರಿ. ನಮ್ಮ ಒಂದು ಪಶು ವೈದ್ಯಕೀಯ ಇಲಾಖೆಯಿಂದ ವಿಡಿಯೋ ಮಾಡ್ತೀವಿ. ನಮ್ಮ ಡಾಕ್ಟರ್ ಶ್ರೀನಿವಾಸ್ ಬಾಬು ಸರ್ ಅವರು ಇವತ್ತಿನ ದಿವಸ ಬಂದು ನಮ್ಮ ಒಂದು ಪರಿಶಿಷ್ಟ ಪಂಗಡಗಳ ಒಂದು ಎತ್ತಿನ ಒಂದು ಕೇಂದ್ರ ಸರ್ಕಾರವು ಒಂದು ಹಮ್ಮಿಕೊಳ್ಳುವ ರೀತಿಯಲ್ಲಿ ಎಲ್ಲ ಈಗ ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಬಹಳ ಕಷ್ಟಪಟ್ಟು ಈ ಒಂದು ಎತ್ತುಗಳು ದೇವತೆಗಳನ್ನು ಸಾಕ್ತಕ್ಕಂಥ ಎಲ್ಲ ಒಂದು ದೇವತೆ ಕುಲವು ಬಾಂಧವರು ಭಾಳ ಕಷ್ಟಪಟ್ಟಿರ್ತಕ್ಕಂಥದ್ದನ್ನು ನೋಡಿ ಒಂದು ರಾಜಕಾರಣಿಗಳು ಕೇಂದ್ರ ಸರ್ಕಾರಕ್ಕೆ ಒತ್ತಾಕಿ ಇವತ್ತಿನ ದಿವಸ ಅವರ ಒಂದು ನಮ್ಮ ಒಂದು ಪೂರ್ವದಿಂದ ಅವರು ಸಹ ಇವತ್ತಿನ ದಿವಸ ಸಹಕಾರ ಮಾಡಿ ಒಂದು ಬಹಳ ಅನುಕೂಲ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಅವರು ಅಧಿಕಾರಿಗಳಾಗಿರ್ತಕ್ಕಂಥ ವೆಟರ್ನರಿ ಡಾಕ್ಟರ್ ಶ್ರೀನಿವಾಸ್ ಬಾಬು ಅವರು ಇವತ್ತಿನ ದಿವಸ ಈ ವಿಚಾರವಾಗಿ ಬಹಳ ಕಾರ್ಯರೂಪಕ್ಕಾಗಿ ಬಹಳ ಅಂದ ಚಂದವಾಗಿ ಯಾವ ರೀತಿ ಒಂದು ಸರ್ಕಾರದಿಂದ ಬರತಕ್ಕಂಥ ಅನುದಾನವನ್ನು ಉಪಯೋಗಪಡಿಸ್ಕೋಬೇಕಂತಂತೇಳಿ ಹೇಳಿದ್ದಾರೆ. ಅದಕ್ಕೆ ಅವರ ಪ್ರಕಾರ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. 7ರಿಂದ 9ರವರೆಗೂ ಒಂದು ಸದಸ್ಯರ ಒಂದು ಕಮಿಟಿಯನ್ನು ನೇಮಕ ಮಾಡಿ ಅದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ಡೈರೆಕ್ಟರ್ಸ್ ಈ ಥರ ಎಲ್ಲ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದರಿಂದ ಇದನ್ನು ಉಪಯೋಗ ನಾವು ಪಡ್ಕೊತೀವಿ. ನಾಯಕನಹಟ್ಟಿ ಹೋಬಳಿಯರು, ತಳಕು ಹೋಬಳಿಯರು ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಅದನ್ನೇ ವಿಷಯ ತಿಳ್ಕೊಂಬಲ್ಲ ಅಂತ ನಾವು ಬಂದ್ವಿ. ಲಾಯರ್ ಹತ್ರ ಐತಿ ಈಗ ಡಾಕ್ಯುಮೆಂಟ್ ಎಲ್ಲ ನಿಮಗೆ ಫಸ್ಟ್ ನೀವು ಒಂದು ದೇವರ ಹೆಸರು ಬರ್ಕೊಳ್ಳಿ. ನಿಮ್ಮ
ಏನು ಹೆಸರು ಇಡ್ಬೇಕಂತ ಒಂದೇ ನಿಮಿಷ ಸರಿ. ಈಗ ಫಸ್ಟ್ ನೀವೇನೆಲ್ಲ ಇಷ್ಟು ದಾಖಲಾತಿ ಇಟ್ಕೊಂಡು ನೀವು ಅಲ್ಲಿ ಬಂದು ಅವ್ರು ಕೊಟ್ರೆ ಅವರು ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ. ಆಮೇಲೆ ಆಮೇಲೆ ನಿಮ್ಗೆ ಒಂದು ಡೇಟ್ ಕೊಡ್ತಾರೆ. ಈ ಡೇಟ್ಗೆ ನೀವೆಲ್ಲರೂ ಬರ್ರಿ ಅಂತ. ಅವತ್ತು ಎಲ್ಲರೂ ಬರ್ರಂತೆ. ಒಬ್ರು ಅಡ್ಡಾಡಿದ್ರೆ ಸಾಕಿ, ಎಲ್ಲರೂ ಬಂದು ದಿನ ಚಳಿಗಿರಿಗೆ ಬಂದು ಅಡ್ಡಾಡಂತ